ರಾಜಾ ಸಾಬ್ ಇವತ್ತು ನಮ್ಮ ರೆಬಲ್ ಸ್ಟಾರ್ ಪ್ರಭಾಸ್ ಫ್ಯಾನ್ಸ್ಗಳಿಗೆಲ್ಲ ಹಬ್ಬ ಆಗ್ಬೇಕಿತ್ತಲ್ವಾ. ಈ ರಾಜಾ ಸಾಬ್ ಟ್ರೈಲರ್ 2.0 ಬಂದಿದೆ ನೋಡಿ. ಹೈಪ್ ಅಂತೂ ಸ್ಕೈ ಹೈ ಇತ್ತು. ಆದ್ರೆ ಟ್ರೈಲರ್ ನೋಡಿದ್ಮೇಲೆ ನನಗೆ ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಬಂದಿರುತ್ತೆ ಬಿಡಿ. ಕೆಲವರು ಬಾಸ್ ಈಸ್ ಬ್ಯಾಕ್ ಅಂತಿದ್ದಾರೆ, ಇನ್ನು ಕೆಲವರು ಇದೇನಪ್ಪ ಕಾರ್ಟೂನ್ ತರ ಇದೆ ಅಂತಿದ್ದಾರೆ. ಮಾರುತಿ ಸರ್ ಏನ್ ಪ್ಲಾನ್ ಮಾಡಿದಾರೋ ಅದು ಗೊತ್ತಿಲ್ಲ, ಆದ್ರೆ ಕಂಟೆಂಟ್ ಮಾತ್ರ ಫುಲ್ ಲೋಕಲ್ ಮಸಾಲಾ ತರನೇ ಇದೆ. ಬನ್ನಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್ ಸಿನಿಟಾಕ್ಸ್ಗೆ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ನಮ್ಮ ಪ್ರಭಾಸ್ ಲುಕ್ ಬಗ್ಗೆ ಮಾತಾಡೋಣ. ಟ್ರೇಲರ್ ನಲ್ಲಿ ಆ ವಿಂಟೇಜ್ ಲುಕ್ ಇದೆಯಲ್ಲ, ಅದು ಮಾತ್ರ ಸಕ್ಕತ್ತಾಗಿದೆ. ಆ ಸ್ಟೈಲು, ಆ ಸ್ವ್ಯಾಗು ಬಾಹುಬಲಿ ಆದ್ಮೇಲೆ ಇದನ್ನೇ ಮಿಸ್ ಮಾಡ್ಕೊಳ್ತಿದ್ವಿ, ಇಲ್ಲಿ ಅದು ತಿರುಗಿ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ವಿಜುವಲ್ಸ್ ನಲ್ಲಿ ಪ್ರಭಾಸ್ ಮುಖ ಏನೋ ಒಂಥರ ಸ್ಟ್ರೇಂಜ್ ಆಗಿ ಕಾಣಿಸುತ್ತೆ ಗುರು. ಆರ್ಟಿಫಿಷಿಯಲ್ ಕೋಟಿಂಗ್ ಜಾಸ್ತಿ ಆಯ್ತು ಅನ್ಸುತ್ತೆ. ಇನ್ನೂ ಕೆಲವು ಕಡೆ ಆ ಜೋಕರ್ ಅವತಾರ, ವೈಟ್ ಹೇರ್ ಲುಕ್ ಫ್ಯಾನ್ಸ್ ಗಳಿಗೆ ಓಕೆ ಇರ್ಬೋದು, ಆದ್ರೆ ನ್ಯೂಟ್ರಲ್ ಆಡಿಯನ್ಸ್ಗೆ ಅದು ನಾರ್ಮಲ್ ಆಗಲ್ಲ, ಅವ್ರಿಗೆ ಇಷ್ಟ ಆಗದೇನು ಇರ್ಬೋದು. ಇದೇನಿದು ಇಷ್ಟೊಂದು ವಿಚಿತ್ರವಾಗಿದೆ ಅಂತಾನೂ ಅನ್ಸ್ಬೋದು. ಮಾರುತಿ ಅವರು ನಮ್ಮ ರೆಬಲ್ ಸ್ಟಾರ್ ಅವ್ರನ್ನ ಸ್ವಲ್ಪ ನ್ಯಾಚುರಲ್ ಆಗಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದೇನೋ, ಇದು ನನ್ನ ಅನಿಸಿಕೆ. ಇವಾಗ ಬರೋಣ ಮೇನ್ ಮ್ಯಾಟರ್ಗೆ. VFX ಗುರು, ನಿಜ ಹೇಳ್ಬೇಕು ಅಂತಂದ್ರೆ ಆ ಮೊಸಳೆ ಸೀನ್ ಇದೆಯಲ್ಲ, ಅದು ಮಾತ್ರ ಒನ್ ಆಫ್ ದ ವರ್ಸ್ಟ್ ಅನ್ಸ್ಬೋದು. ಅದ್ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಎಷ್ಟೇ ದೊಡ್ಡ ಸ್ಟಾರ್ ಹೀರೋಗಳು ಆಕ್ಟ್ ಮಾಡೋ ಮೂವಿನಲ್ಲೂ VFX ಮಾತ್ರ ತುಂಬಾ ವರ್ಸ್ಟ್ ಆಗಿರುತ್ತೆ. ನಿಮ್ಮ ಮನೆ ಪಕ್ಕದ ಮೋರಿಯಲ್ಲಿರೋ ಮೊಸಳೆ ಕೂಡ ಇದಕ್ಕಿನ್ನ ರಿಯಲ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ. 2025 ಇದ್ದೀವಿ, ಆದ್ರೂ ಪ್ರಭಾಸ್ ತರ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಈ ತರ ಕಾರ್ಟೂನ್ VFX ನೋಡಿದ್ರೆ ಮನ್ಸಿಗಂತೂ ಬೇಜಾರಾಗುತ್ತೆ. ಆ ಮೊಸಳೆನ ಹೊಡೆಯೋದು, ಅಂಡರ್ ವಾಟರ್ ವಿಜುವಲ್ಸ್ ನಿಜವಾಗ್ಲೂ ಆದಿಪುರುಷ್ ಫ್ಲಾಶ್ ಬ್ಯಾಕ್ ನ ನೆನಪಿಗೆ ತಗೋ ಬರ್ತಾ ಇದೆ. ಗ್ರಾಫಿಕ್ಸ್ ಟೀಮ್ ಗೆ ಸ್ವಲ್ಪ ಡೋಸ್ ಕೊಡ್ಲೇಬೇಕು. ಸಿನಿಮಾ ರಿಲೀಸ್ ಆಗೋಕೆ ಇನ್ನೂ ಟೈಮ್ ಬಾಕಿ ಇದೆ, ದಯವಿಟ್ಟು ಇದನ್ನ ಫಿಕ್ಸ್ ಮಾಡಿ, ಇಲ್ಲ ಅಂದ್ರೆ ಟ್ರೋಲ್ ಮಾಡೋರು ಸುಮ್ನೆ ಅಂತೂ ಇರಲ್ಲ. ಆದ್ರೆ ಟ್ರೈಲರ್ ಎಲ್ಲಾನು ಕೆಟ್ಟದಾಗಿದೆ ಅಂತ ಹೇಳಲ್ಲ, ನಮ್ಮ ತಮ್ಮಣ್ಣನ BGM ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬೀಟ್ಸ್, ಆ ಸೌಂಡ್ ಡಿಸೈನ್, ಥಿಯೇಟರ್ ಚಾವಣಿ ಪಕ್ಕ ಹಾರೋಗುತ್ತೆ. ಮತ್ತೆ ಮಾರುತಿ ಸ್ಟೈಲ್ ಕಾಮಿಡಿ ಕೂಡ ವರ್ಕೌಟ್ ಆಗೋ ತರ ಕಾಣಿಸ್ತಿದೆ. ಸಂಜಯ್ ದತ್ ಅವರ ಎಂಟ್ರಿ ಮಾತ್ರ ಫುಲ್ ಗಾಂಜಲಿ ಲುಕ್, ಹೆವಿ ಕ್ಯಾರೆಕ್ಟರ್ ಅನಿಸ್ತಾ ಇದೆ. ಹಾರರ್ ಕಾಮಿಡಿ ಜಾನರ್ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಗೆ ಫುಲ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಸ್ಟೋರಿಲಿ ಸ್ವಲ್ಪ ರಾಜನ ವೈಬ್ಸ್ ಕೂಡ ಬರ್ತಾ ಇದೆ, ಮತ್ತೆ ಮಂತ್ರ ತಂತ್ರ ಎಲಿಮೆಂಟ್ಸ್ ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಅದು ಸ್ವಲ್ಪ ಕುತೂಹಲನ ಕ್ರಿಯೇಟ್ ಮಾಡುತ್ತೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಟೆಂಟ್ ಇದೆ, ಸ್ವ್ಯಾಗ್ ಇದೆ, ಆದ್ರೆ VFX ಮಾತ್ರ ವರ್ಸ್ಟ್ ಆಗಿದೆ. ಪ್ರಭಾಸ್ ಫ್ಯಾನ್ಸ್ ಗೆ ಇದು ಫೆಸ್ಟಿವಲ್ ಟ್ರೀಟ್ ಆಗ್ಬೋದು, ಆದ್ರೆ ಸಿನಿಮಾ ಗೆಲ್ಲೋಕೆ ಕಂಟೆಂಟ್ ಇನ್ನೂ ಟೈಟ್ ಇರ್ಬೇಕೇನೋ ಅನಿಸ್ತಾ ಇದೆ. ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಡೈರೆಕ್ಟರ್ ಮಾರುತಿ ಅವರ ಸ್ಟೈಲ್. ನಮ್ಗೆ ಗೊತ್ತಿರೋ ಹಾಗೆ ಮಾರುತಿ ಅಂದ್ರೆ ಫುಲ್ ಕಾಮಿಡಿ, ಹಾರರ್ ಮತ್ತೆ ಸಣ್ಣ ಪುಟ್ಟ ಎಮೋಷನ್ಸ್. ಆದ್ರೆ ಪ್ರಭಾಸ್ ಇಮೇಜ್ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗಿದೆ. ಸಲಾರ್ ಮತ್ತೆ ಕಲ್ಕಿ ಆ ರೇಂಜ್ ಆಕ್ಷನ್ ನೋಡಿದ್ಮೇಲೆ ಈ ರಾಜಾ ಸಾಬ್ ನಲ್ಲಿ ಪ್ರಭಾಸ್ ಅವರು ಫುಲ್ ಫನ್ ಆಗಿ ಕಾಣಿಸಿರೋದು ಕೆಲವರಿಗಂತೂ ಡೈಜೆಸ್ಟ್ ಖಂಡಿತ ಆಗಲ್ಲ. ಇನ್ನು ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಚಿತ್ರಾನ್ನ ಕೇಳ್ದಂಗೆ ಆಗ್ತಾ ಇದೆ. ಚಿತ್ರಾನ್ನ ಸೂಪರ್ ಆಗಿರುತ್ತೆ ಬಿಡಿ, ಆದ್ರೆ ಆ ಹೋಟೆಲ್ ರೇಂಜ್ಗೆ ಇದು ಸರಿನಾ ಅನ್ನೋದು ಕ್ವಶನ್ ಮಾರ್ಕ್. ಆದ್ರೂ ಮಾರುತಿ ಅವರು ಬಂದು ಪ್ರಾಮಿಸ್ ಮಾಡಿದ್ದಾರೆ, ಇದು ಪ್ರಭಾಸ್ ಅವರ ವಿಂಟೇಜ್ ಕಾಮಿಡಿ ಟೈಮಿಂಗ್ ಇರೋ ಸಿನಿಮಾ ಅಂತ. ಡಾರ್ಲಿಂಗ್ ಸಿನಿಮಾ ಕಾಲದ ಪ್ರಭಾಸ್ ನಮ್ಗೆ ಇಲ್ಲಿ ವಾಪಸ್ ಸಿಕ್ಕಿದ್ರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆರಿಸೋದ್ರಲ್ಲಿ ಡೌಟೇ ಇಲ್ಲ. ಬನ್ನಿ ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತಾಡೋಣ. SS ತಮನ್ ಅವರ ಮ್ಯೂಸಿಕ್ ಬಗ್ಗೆ ನಾನು ಆಗ್ಲೇನೆ ಹೇಳಿದೆ, ಆದ್ರೆ ಆ ಸಾಂಗ್ ವಿಜುವಲ್ಸ್ ನೋಡಿದ್ರ ಪ್ರಭಾಸ್ ಹಾಕಿರೋ ಆ ಕಲರ್ಫುಲ್ ಶರ್ಟ್, ಆ ಲುಂಗಿ ಅವತಾರ ಸಖತ್ ಕಲರ್ಫುಲ್ ಆಗಿದೆ ಗುರು. ಒಂಥರ ಮಾಸ್ ಆಡಿಯನ್ಸ್ ಗೆ ಹಬ್ಬ ಇದು. ಆದ್ರೆ ಬ್ಯಾಕ್ ಗ್ರೌಂಡ್ ಸೆಟ್ಸ್ ಇದೆಯಲ್ಲ, ಅಲ್ಲೂ ಸ್ವಲ್ಪ ನಮ್ಗೆ ಸಿಕ್ಕಾಪಟ್ಟೆ ಸೆಟ್ ತರನೇ ಕಾಣಿಸ್ತಿದೆ, ನ್ಯಾಚುರಲ್ ಆಗಿ ಇಲ್ವೇ ಇಲ್ಲ. ಈಗಿರೋ ಟ್ರೆಂಡ್ ನಲ್ಲಿ ಜನಕ್ಕೆ ರಿಯಲಿಸ್ಟಿಕ್ ವಿಜುವಲ್ಸ್ ಬೇಕು. ಬಣ್ಣ ಬಣ್ಣದ ಲೈಟ್ ಹಾಕಿದ ತಕ್ಷಣ ಸಿನಿಮಾ ರಿಚ್ ಆಗಿ ಕಾಣಲ್ಲ, ಅದರಲ್ಲಿ ಒಂದು ಸೋಲ್ ಇರಬೇಕು. ಈ ಟ್ರೈಲರ್ ನಲ್ಲಿ ವಿಜುವಲ್ಸ್ ಚೆನ್ನಾಗಿದೆ, ಆದ್ರೆ ಆರ್ಟಿಫಿಷಿಯಲ್ ಫೀಲ್ ಮಾತ್ರ ಹೋಗ್ತಿಲ್ಲ. ಫೈನಲ್ ಆಗಿ ಒಂದ್ ಮಾತು, ಈ ಟ್ರೈಲರ್ ಫೈನಲ್ ಆಗಿ ಒಂದ್ ಹೇಳ್ಬೇಕಂದ್ರೆ ಈ 2ನೇ ಟ್ರೈಲರ್ ಇಂದ ನಮ್ಗೆ ಅರ್ಥ ಆಗಿದ್ದು ಇಷ್ಟೇ, ಈ ಸಿನಿಮಾ ಕೇವಲ ಅವರ ಸ್ವ್ಯಾಗ್ ನಂಬ್ಕೊಂಡು ಬರ್ತಿದೆ. ಕಥೆಯಲ್ಲಿ ಏನಾದ್ರೂ ದಮ್ಮಿಲ್ಲ ಅಂತಂದ್ರೆ ಗೋವಿಂದನೆ. ಬರೀ VFX ಇಟ್ಕೊಂಡು ಸರ್ವೈವ್ ಆಗೋದು ತುಂಬಾ ಕಷ್ಟ. ಆದ್ರೆ ನಮ್ಗೆ ನಮ್ಮ ರೆಬಲ್ ಸ್ಟಾರ್ ಮೇಲೆ ನಂಬಿಕೆ ಇದೆ. ಆ ಮ್ಯಾನರಿಸಮ್ ನೋಡಕ್ಕೆ 2 ಕಣ್ಣಂತೂ ಸಾಲಲ್ಲ, 100%. ಒಟ್ನಲ್ಲಿ ಹೇಳ್ಬೇಕಂದ್ರೆ ಟ್ರೈಲರ್ ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಮಿಕ್ಸ್ಡ್ ಇದೆ, ಆದ್ರೆ ಥಿಯೇಟರ್ ಗೆ ಹೋದಾಗ ಕಾಮಿಡಿ ವರ್ಕೌಟ್ ಆದ್ರೆ ಮಾತ್ರ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ. ನಿಮ್ಮ ಪ್ರೊಡಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಏನ್ ಈ ಸಿನಿಮಾ 1000 crore ಮಾಡುತ್ತಾ? ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ, ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ. ನಾನ್ ಮಾಡಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.